ಒಂದ್ಸತಿ ಹುಬ್ಬಳ್ಳಿನಲ್ಲಿ ನಾಟಕದಲ್ಲಿ ಪಾಠ ಮಾಡ್ತಾ ಇದ್ವಿ. ಅವಾಗ ಸಿನಿಮಾದವರು ಹೊಸ ಹೊಸ ಆರ್ಟಿಸ್ಟ್ಗಳು ಬೇಕು ಅಂತಂದು ಊರಿಗೆ ಹುಡುಕೊಂಡು ಬಂದು ಎಲ್ಲೆಲ್ಲಿ ನಾಟಕಗಳು ನಡೀತಾ ಇರುತ್ತೋ ಅಲ್ಲಿಗೆಲ್ಲಾನು ಬಂದು ನಾಟಕ ನೋಡೋಗ್ಲಿ ಅಲ್ಲಿ ಯಾವ ಹುಡುಗಿಯರು ಚೆನ್ನಾಗಿರ್ತಾರೆ, ಯಾವ್ದು ಚೆನ್ನಾಗಿ ಪಾಠ ಮಾಡ್ತವೆ ಇಂಥವನ್ನೆಲ್ಲ ನೋಡ್ಕೊಂಡು ಕರ್ಕೊಂಡು ಹೋಗೋರು. ಆವಾಗ ನಾನು ಅಲ್ಲೊಂದು ಅಣ್ಣ ತಮ್ಮ ಅನ್ನೋ ಒಂದು ನಾಟಕದಲ್ಲಿ ಪಾಠ ಮಾಡ್ತಾ ಇದ್ದೆ. ಆ ಸಿನಿಮಾದವ್ರಿಗೆ ನಾನು ತುಂಬಾ ಇಷ್ಟ ಆದೆ. ಆದ ಕೂಡಲೇ ತಕ್ಷಣ ಅವರು ಮದ್ರಾಸ್ಗೆ ವಾಪಸ್ ಹೋದವ್ರೆ ನಮ್ಗೊಂದು ಕಾಗದ ಬರೆದ್ಬಿಟ್ಟು ನೋಡಿ ಈಗ ಹೊಸ ಸಿನಿಮಾ ಶುರು ಮಾಡ್ತಾ ಇದ್ದೀವಿ, ನೀವು ಮದ್ರಾಸಿಗೆ ಮೇಕಪ್ ಟೆಸ್ಟಿಗೆ ಬರಬೇಕು ಅಂತ ಅಂದ್ರು. ಅಂದಾಗ ಅಯ್ಯೋ ನನ್ಗೆಲ್ ಬರುತ್ತೆ ಪಾಠ ಮಾಡೋಕ್ಕೆ ಚಾನ್ಸು, ನನ್ನ ಮುಖ ಚೆನ್ನಾಗಿಲ್ಲ ಏನಿಲ್ಲ, ಅವಳಿಗಾದ್ರೆ ಬರುತ್ತೆ ನನ್ಗೆಲ್ ಬರುತ್ತೆ ಅಂತ ಅಂದೆ. ಆದ್ರೆ ಮೇಕಪ್ ಟೆಸ್ಟಿಗೆ ಕರ್ಕೊಂಡು ಹೋದ್ರು. ಮೆಡ್ರಾಸಿಗೆ ಹೋದೆ ಮೇಕಪ್ ಟೆಸ್ಟಿಗೆ. ಮೆಡ್ರಾಸ್ಗೆ ಹೋಗಿ ಮೇಕಪ್ ಟೆಸ್ಟ್ ಅಲ್ಲೆಲ್ಲ ಗೋಲ್ಡನ್ ಸ್ಟುಡಿಯೋ ಹೋಗಿ ಗೋಲ್ಡನ್ ಸ್ಟುಡಿಯೋನಲ್ಲಿ ಅಲ್ಲಿ ಮೇಕಪ್ ಹಾಕಿದ್ರು, ಮುಖಕ್ಕೆಲ್ಲ ಮೇಕಪ್ಪು ಮತ್ತೆ ಹೇರ್ ಸ್ಟೈಲು ಡ್ರೆಸ್ಸು ಎಲ್ಲ ಮಾಡ್ಕೊಂಡು ನಿಂತ್ಕೊಂಡಿದೀವಿ. ಅಲ್ಲಿ ಒಂದು ಶೂಟಿಂಗ್ ನಡೀತಾ ಇತ್ತು. ಯಾವುದು ಶಿವಗಂಗೆ ಮಹಾತ್ಮೆ ಅಂತ. ಹರಿಣಿ ಅವರು ಅದರಲ್ಲಿ ಹೀರೋಯಿನ್. ಅವರೊಂದು ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ರು. ಯಾರೋ ಡ್ಯಾನ್ಸ್ ಮೇಸ್ಟ್ರು ಯಾರೋ ಗೊತ್ತಿಲ್ಲ, ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ರು. ಸರಿ ಏನಾದ್ರು ಒಂದು ಮಾಡಿ ತೋರ್ಸು ಅಂದ್ರು. ಮಾಡಿ ತೋರ್ಸು ಅಂದ್ಕೂಡ್ಲೆ ಸುಮ್ಮನೆ ಇರ್ಬೇಕ ಬೇಡ, ನಾನು ಅದನ್ನ ಮಾಡ್ಲಾ ಅಂದೆ. ಅದನ್ನ ಮಾಡ್ತೀಯ ನೀನು? ಯಾವ್ದು ಹರಿಣಿಯವ್ರು ಮಾಡ್ತಾ ಇರೋದು ಅದನ್ನ ಮಾಡ್ತೀಯ ಅಂದ್ರು. ಮಾಡ್ತೀನಿ ಅಂತ. ಡ್ಯಾನ್ಸ್ ಮಾಡ್ತೀನಿ ನಾನು, ಮೇಸ್ಟ್ ಹೇಳ್ಕೊಟ್ಟಿದ್ದು. ಎಲ್ಲಿ ಮಾಡ ನೋಡೋಣ ಅಂದ್ರು. ಅಂದ್ಕೊಳ್ಳೆ ಟಕ 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 ಮ್ಯೂಸಿಕ್ ಹಾಕಿದ್ರ, ಮ್ಯೂಸಿಕ್ ಟಕ 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 ಅಂತ ಡ್ಯಾನ್ಸ್ ಮಾಡ್ಬಿಟ್ಟೆ. ಇಲ್ಲ ಇವಳ ನನ್ನ ಪಾರ್ಟಿಗೆ ಬಂದ್ಬಿಟ್ರಲ್ಲ ಈ ಹುಡುಗಿ ಹರಿಣಿ ತಮಾಷೆ ಮಾಡಿದ್ರು. ಅವಾಗ ಇಷ್ಟು ಚೆನ್ನಾಗಿ ಅದು ಚೆನ್ನಾಗಿ ಬಂದಿತ್ತು. ಆಮೇಲೆ ಬೇರೆ ಬೇರೆ ಆಂಗಲ್ ನಲ್ಲೆಲ್ಲ ನನ್ನ ಮುಖ ತೆಗೆದು ಫೋಟೋ ತೆಗೆದಿದ್ರು. ಚೆನ್ನಾಗಿ ಬಂದ್ಬಿಡ್ತು. ಚೆನ್ನಾಗಿ ಬಂದು ಕೂಡ್ಲೆ ನನಗೆ ಎಂತ ಒಂದು ಇಮೇಜ್ ಇತ್ತು ನನ್ನ ಮುಖ ಚೆನ್ನಾಗಿಲ್ಲ ಅನ್ನೋದು, ಅದು ಪೂರ್ತಿ ಚೇಂಜ್ ಆಗ್ಬಿಡ್ತೆ. ತಕ್ಷಣ ಚೇಂಜು. ತಕ್ಷಣ ಮನಮೆಚ್ಚರ ಮಾಡದಿ ಸಿನಿಮಾಕ್ ಬುಕ್ ಮಾಡೇ ಬಿಟ್ರು ನನ್ನ. ಯಾರು? ಕೂರಾ ಸೀತಾರಾಮ್ ಶಾಸ್ತ್ರಿಗಳು. ಅದರಲ್ಲಿ ನಾನು KS ಅಶ್ವಥ್ರವರಿಗೆ 3ನೇ ಹೆಂಡತಿ ಪಾರ್ಟು, ರಾಜ್ಕುಮಾರ್ಗೆ ಮಲ್ತಾಯಿ ಪಾರ್ಟು, ಲೀಲಾವತಿ ನನಗೆ ಸೊಸೆ, ನನ್ನ ಮಗ ಬಾಲಕೃಷ್ಣ. ಇಂಥ ಒಂದು ದೊಡ್ಡ ಪಾತ್ರವನ್ನ ನಾನು ಮೊಟ್ಟ ಮೊದಲಿಗೆ ಸಿನಿಮಾದಲ್ಲಿ ಮಾಡಿದೆ. ಅವಾಗೆಲ್ಲ ಹೀರೋಯಿನ್ಗಳು ಸ್ವಲ್ಪ ಉದ್ದುದ್ದ ಇದ್ರು ರೀ, ನಾನು ಕುಳ್ಳಿ. ಏನ್ ಮಾಡೋದು? ಇನ್ನೊಂದಿಷ್ಟುದ್ದ ಇರ್ಬಾರ್ದ ನೀನು ಅನ್ನೋರು. ನಾನು ಇಲ್ವೇ, ಏನ್ ಮಾಡಕ್ ಸಾಧ್ಯ? ಸರಿ ಬಿಡಿ, ಏನ್ ಪಾಠ, ಯಾವ ಪಾಠ ಮಾಡೋದು? ನರಸಿಂಹರಾಜುಗಳ ಜೊತೆಗೆ ಹಾಸ್ಯ ಪಾತ್ರ ಮಾಡ್ಬೇಕು. ಯಾವುದು? ಸತಿ ಸುಕನ್ಯಾ, ಅನ್ನಪೂರ್ಣ, ಅನುರಾಧ, ಈ ಚಿತ್ರಗಳು ಮಾಡ್ತೀನಿ ಅಂತಂದೆ. ಕಾಮಿಡಿ ಮಾಡಿದ್ರೇನಂತೆ ಈಗ ಅಂತನ್ಬಿಟ್ಟು. ಬಟ್ ನನಗೆ ಗೊತ್ತಿರ್ಲಿಲ್ಲ ಅವಾಗ ಕಾಮಿಡಿ ಪಾತ್ರಗಳನ್ನ ಮಾಡಿದ್ರೆ ಅದಕ್ಕೆ ಬ್ರ್ಯಾಂಡ್ ಆಗಿ ನಿಂತ್ಕೊಂಡ್ಬಿಡ್ತೀವಿ ಅನ್ನೋದು. ನಾನು ಒಪ್ಕೊಂಡೆ ಮಾಡ್ಬಿಟ್ಟೆ. ಪಾತ್ರಗಳನ್ನ ಮಾಡಿದೆ. ತುಂಬಾ ಚೆನ್ನಾಗ್ ಮಾಡುತ್ತೆ ಹುಡುಗಿ ಅಂತ. ಅವಾಗೆಲ್ಲ